ಹಾಯ್ ಫ್ರೆಂಡ್ಸ್, ಕ್ರೇಜಿ ಶೈಲಜಾ ಯೂಟ್ಯೂಬ್ ಚಾನಲ್ ವೆಲ್ಕಮ್. ನಾನು ತಲೆಗೆ ಮೆಹಂದಿ ಹಚ್ಕೊಳ್ಳೋದನ್ನು ಹೇಳ್ತೀನಿ ಅಂದಿದ್ನಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮೆಹಂದಿ, ಕಾಫಿ ಪುಡಿ, ಟೀ ಡಿಕಾಕ್ಷನ್, ಹುಣಸೆಹಣ್ಣು, ಮೊಸರು, ಲಿಂಬೆಹಣ್ಣು. ಫಸ್ಟಿಗೆ ನೀರು ಕಾಯಕ್ಕಿಟ್ಟು ಟೀ ಪುಡಿ, ಕಾಫಿ ಪುಡಿ ಡಿಕಾಕ್ಷನ್ ಕುದಿಸ್ಕೋಬೇಕು. ಚೆನ್ನಾಗಿ ಟೀ ಪುಡಿ, ಕಾಫಿ ಪುಡಿ ಡಿಕಾಕ್ಷನ್ ಕುದಿಸ್ಬೇಕು. 2 ಚಮಚ ಟೀ ಪುಡಿ, 1 ಚಮಚ ಕಾಫಿ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ, ಮತ್ತು ಬೀಟ್ರೂಟ್ನ ತುರಿದು ಇಟ್ಕೊಂಡಿರಬೇಕು. ತುರಿದ ಬೀಟ್ರೂಟ್ನ ಟೀ ಪುಡಿ ಕಾಫಿ ಕುದೀತಾ ಇರುತ್ತಲ್ಲ ಅದಕ್ಕೆ ಹಾಕಿಬಿಡಬೇಕು. ಹಾಕಿ ಅದನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು. ಬೀಟ್ರೂಟ್ ರಸ ಬಿಡಬೇಕು. ಎರಡೂ ಸೇರಿ ಚೆನ್ನಾಗಿ ಕುದಿಸ್ಬಿಟ್ಟು, ಆ ಬೀಟ್ರೂಟೂ ಒಳ್ಳೆಯದಲ್ವ ಕೂದಲಿಗೆ. ಹೇರ್ಸು ತುಂಬ ತಿಕ್ಕಾಗುತ್ತೆ, ಶೈನಿಂಗ್ ಬರುತ್ತೆ, ಆಮೇಲೆ ಚೆನ್ನಾಗೂ ಕಾಣಿಸುತ್ತೆ. ನಾನು ಹೇಳ್ತಾ ಇರೋ ಈ ಮೆಹಂದಿ ಹಚ್ಕೊಂಡ್ರೆ ನನ್ನ ಕೂದಲಿಗೆ ತುಂಬ ಜನ ಇಷ್ಟಪಡ್ತಾರೆ. ನಾನು ಹೇಳಿದ್ದೀನಿ ಮೊದಲು ನಿಮಗೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಇದನ್ನು ಮಾಡ್ಕೊಳ್ಳಿ. ಕೂದಲು ಹೆಲ್ದಿಯಾಗಿರುತ್ತೆ ಕೂದಲು. ಯಾಕಂದರೆ ನಾವು ಹೊಟ್ಟೆಗೆ ನಮ್ಮ ಆರೋಗ್ಯಕ್ಕೆ ಹೆಂಗೆ ನೋಡ್ಕೊತೀವಿ, ಕೂದಲಿಗೂ ನಾವು ಕೇರ್ ಮಾಡಬೇಕಲ್ವಾ. ಅದಕ್ಕೆ ತಿಂಗಳಿಗೆ ಒಂದು ಸತಿ ಈ ಥರ ಎಲ್ಲ ನಾವು ಮಾಡಿಕೊಂಡು ನಮ್ಮ ಕೂದಲಿಗೆ ನಾವು ಕೇರ್ ತೊಗೋಬೇಕಲ್ವಾ. ಅಷ್ಟೇ, ತಿಂಗಳಿಗೆ ಒಂದು ಸತಿ ಇದನ್ನೆಲ್ಲ ಈ ಥರ ಟೀ ಪುಡಿ, ಕಾಫಿ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಸೋಸಿ ತಂದು ಫಸ್ಟಿಗೆ ಮೆಹಂದಿ ಹಾಕ್ಕೋಬೇಕು. ಒಂದು ಬೌಲ್ಗೆ ಮೆಹಂದಿ ಯಾವುದಾದ್ರೂ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದು. ಆಮೇಲೆ ಟೀ ಪುಡಿ, ಕಾಫಿ ಪುಡಿ, ಬೀಟ್ರೂಟ್ ರಸ ಇದನ್ನು ಹಾಕಿ ಅದನ್ನು ಹಾಕಬೇಕು. ಆಮೇಲೆ ಲಿಂಬೆಹಣ್ಣು ಇಲ್ಲ ಮೊಸರು, ಗಟ್ಟಿ ಮೊಸರು ಹಾಕಬೇಕು. ಮೊಸರು ಹುಳಿ ಇದ್ದರೂ ನಡೀತೈತಿ. ಅದು ಹಾಕೋದ್ರಿಂದ ಕೂದಲು ಹೆಲ್ದಿ ಆಗುತ್ತೆ. ತಲೆಯಲ್ಲಿ ಹೊಟ್ಟಿದ್ರೆ ಹೋಗುತ್ತೆ ಮೊಸರು ಹಾಕೋದ್ರಿಂದ. ಹುಣಸೆಹಣ್ಣು ಹಾಕೋದ್ರಿಂದನೂ ಕಲರ್ ಫುಲ್ ಬರುತ್ತೆ ಚೆನ್ನಾಗಿ ಕೂದಲಿಗೆ. ನಾನು ತಿಂಗಳಿಗೆ ಒಂದು ಸತಿ ನಾನು ಮೆಹಂದಿ ಹಾಕ್ಕೊಳ್ಳೋದು. ಲಿಂಬೆಹಣ್ಣು ಅರ್ಧ ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಇದರಲ್ಲಿ ರಸ ಇಲ್ಲ, ಆದ್ರೂ ಇನ್ನೊಂದು ಅರ್ಧ ತೊಗೊಂಡೆ. ಲಿಂಬೆಹಣ್ಣಿನ ರಸ ಚೆನ್ನಾಗಿ ಹಿಂಡಿಬಿಟ್ಟು ಕಾಫಿ ಪುಡಿ ಇಷ್ಟೆಲ್ಲ ಹಾಕಿ ಇದನ್ನು ಕಲಿಸ್ಬೇಕು. ಚೆನ್ನಾಗಿ ಕಲಸಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಚ್ಕೋಬೇಕು ಅಂದರೆ ರಾತ್ರಿನೇ ಕಲಸಿಡಿ. ಒಂದು ಬೌಲ್ಗೆ ಕಬ್ಬಣದ ಬಾಣಲೆಯಲ್ಲಿ ಕಲಸಿಟ್ರೆ ಒಳ್ಳೆಯದು, ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ. ಇದೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ರಾತ್ರಿ ಕಲಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಹಚ್ಕೋಬೇಕು. 3 ಗಂಟೆ ಇಟ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಆದರೆ ಬೆಳ್ಳನ ಕೂದಲು ಒಂದೇ ಸಲಕ್ಕೆ ಕಲರ್ಫುಲ್ ಆಗೋಲ್ಲ. ಒಂದು 2-3 ಸತ ಮೇಲೆ ಹಚ್ಕೊಳ್ರಿ, ಅದು ಸರಿಯಾಗಿ ಹೋಗುತ್ತೆ. ಒಂದೇ ಸಲಕ್ಕೆ ನನ್ನ ಥರ ಕಲರ್ ಬರೋಲ್ಲ ಕೂದಲು. ಇದು ನೀವು ತಿಂಗಳಿಗೆ ಒಂದು 2-3 ಸಲ ಹಚ್ಕೊಂಡ್ರೆ ನೋಡಿರಿ, ಒಂಥರ ಬಿಳೆ ಕೂದಲೆಲ್ಲ ಒಂಥರ ಮೆರೂನ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂದಲು. ಹಾಗಾಗಿ ನನಗೆ ಹೇಳ್ತಾ ಇದ್ರಿ ಎಲ್ಲ ಮಾಡಿದ್ದೀನಿ. ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.